ಹಾಯ್ ಹಲೋ ಎವ್ರಿವನ್, ನಮಸ್ತೆ, ಗುಡ್ ಆಫ್ಟರ್, ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಆ್ಯಂಡ್ ವೆಲ್ಕಮ್ ಆಲ್. ಸ್ನೇಹಿತರೆ, ಇವತ್ತಿನ ಈ ಕ್ಲಾಸ್ ನಾನು STA FTA ಮತ್ತು PDOದ ಮುಂತಾದಂತಹ ಪರೀಕ್ಷೆಗಳಿಗೆ ಸಹಾಯಕವಾಗುವಂತಹ ಮಾಡೆಲ್ ಕ್ವಶನ್ ಪೇಪರ್ ಅಂದರೆ ಮಾದರಿ ಪ್ರಶ್ನೋತ್ತರಗಳನ್ನು ನಾನಿಲ್ಲಿ ಬಿಡಿಸ್ತಾ ಇದ್ದೀನಿ. ಸೊ ಈಗಾಗಲೇ 50 ಪ್ರಶ್ನೆಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡಿ ಹಿಂದಿನ ಕ್ಲಾಸಲ್ಲಿ ನಾನು 1ರಿಂದ 50ರವರೆಗಿನ ಪ್ರಶ್ನೋತ್ತರಗಳನ್ನು ನಾನು ಚರ್ಚೆ ಮಾಡಿದ್ದೀನಿ. ಸೊ ಇನ್ನುಳಿದಂತಹ 51ರಿಂದ 100ರವರೆಗಿನ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸೊ ಒನ್ಸ್ ಅಗೇನ್ ವೆಲ್ಕಮ್. ಓಕೆ, ಈಗ ನೋಡಿ, ಇವೆಲ್ಲ ಪ್ರಶ್ನೆಗಳನ್ನು ನಾವು ನೋಡಿ ಆಗಿದೆ. ಸೊ ಯಾರೆಲ್ಲ ಈ ಒಂದು ಕ್ಲಾಸನ್ನು ಇನ್ನೂವರೆಗೂ ನೋಡಿಲ್ವೋ, ಸೊ ನಮ್ಮ ಒಂದು ವಿದ್ಯಾರಾಜ್ ಎಜು ಪಾಯಿಂಟ್ ಚಾನಲ್ನ ಒಂದು ಪ್ಲೇ ಲಿಸ್ಟಲ್ಲಿ ನಾನು STA FTA ಕ್ವಶನ್ ಪೇಪರನ್ನು ಬಿಡಿಸಿದ್ದೀನಿ. 2005, 6 ಮತ್ತು ಈ ರೀತಿಯ ಮಾಡೆಲ್ ಕ್ವಶನ್ ಪೇಪರನ್ನು ಸಹ ಬಿಡಿಸಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ವೋ ಅಲ್ಲಿ ನೀವು ನೋಡ್ಕೋಬೋದು. ಹಾಗೆಯೇ ಈ ಒಂದು ಪ್ರಶ್ನೆ ಪತ್ರಿಕೆಯ ನಿಮಗೆ ಬೇಕು ಅನ್ನೋದಾದರೆ ನಮ್ಮ ಒಂದು ಇದರದ್ದು PDF ಅನ್ನು ನಾನು ಟೆಲಿಗ್ರಾಮ್ ಲಿಂಕಲ್ಲಿ ನಾನು ಹಾಕಿರ್ತೀನಿ. ಸೊ ಟೆಲಿಗ್ರಾಮ್ಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲೋ, ಸೊ ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅದರಲ್ಲಿ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ಬೋದು, ಮಾಹಿತಿ ಆಗಿರ್ಬೋದು, ಪುಸ್ತಕ ಆಗಿರ್ಬೋದು, ಸೊ ಎಲ್ಲಗಳು ಸಹ ಅಲ್ಲಿ ಅವೈಲೇಬಲ್. ಸೊ ನೀವು ಅಲ್ಲಿ ಜಾಯ್ನ್ ಆಗಿ ಎಲ್ಲದರ ಒಂದು ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವಾಗ 51ನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲಿದೆ 51ನೇ ಪ್ರಶ್ನೆ. ನೋಡಿ, ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ. ಉಜ್ಜಯಿನಿಯ ಶಕಸತ್ರಪದ ಮೊದಲ ಯಾರಾಗಿದ್ದ? ಯಾರು ನೋಡಿ, ಚಸ್ತಾನ. ಕಾಣಿಸ್ತಾ ಇಲ್ಲ ಅಂದರೆ ಓದಿ ಹೇಳ್ತೀನಿ ನೋಡಿ. ಚಸ್ತಾನ, ರುದ್ರದಮನ, ನೆಕ್ಸ್ಟು ಭಲೇಮಕ, ನಹಪಾನ. ಕೇಳಿಸ್ತಾ ಇದೆಯಲ್ವಾ? ಓಕೆ. ನೋಡಿ, 51ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತೆ ಅಂತ ಯಾವುದು ಅಂತಂದರೆ ಆಪ್ಷನ್ 1. 51ನೇ ಪ್ರಶ್ನೆಗೆ ಆಪ್ಷನ್ 1 ಇದೆ ನೋಡಿ, ಚಸ್ತಾನ ಅಂತ. ಸೊ ಇದು ಸರಿ ಉತ್ತರ ಆಗಿರುತ್ತೆ. 52ನೇ ಪ್ರಶ್ನೆ ನೋಡೋಣ. ಕುಶಾನರಿಗೆ ಸಂಬಂಧಿ ಕೆಳಗಿನ ಯಾವ ಹೇಳಿಕೆ ತಪ್ಪು? ಕೆಳಗಿನ ಹೇಳಿಕೆ ಯಾವ ನೋಡೋಣ. ಫಸ್ಟ್ ನೋಡ್ಕೊಂಬಿಡಿ, ಯಾರಿಗೆ ಸಂಬಂಧಿಸಿದ್ದು? ಕುಶಾನರಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ತಪ್ಪು ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗಿದೆ. ಓಕೆ, ಇಲ್ಲಿ ಇದೆ ನೋಡಿ. ಎಷ್ಟು? ಒಂದು ನಿಮಿಷ. ಓಕೆ, ಇಲ್ಲಿ ನೋಡಿ 3 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಯಾವುದಂದರೆ ಚೀನಿ ದಾಖಲೆಗಳ ಪ್ರಕಾರ ಒಂದು ನಿಮಿಷ. ಓಕೆ, ನೋಡಿ, ಚೀನಿ ದಾಖಲೆಗಳ ಪ್ರಕಾರ ಇವರು ಮೂಲತಃ ಯೂಚಿ ಪಂಗಡದವರಾಗಿರ್ತಾರೆ. ಎರಡನೇದು, 1ನೇ ಕಾರ್ಡ್ ಫೈಸಿಸ್ ಯೂಚಿಯ 5 ರಾಜ್ಯಗಳನ್ನು ಒಂದುಗೂಡಿಸಿದ. ನೆಕ್ಸ್ಟು, ವಿಮ್ ಕಾರ್ಡ್ ಫೈಸಿಸ್ ಅಚ್ಚು ಹಾಕಿದ ಬೆಳ್ಳಿ ಮತ್ತು ಬಂಗಾರದ ನಾಣ್ಯಗಳ ಮೇಲೆ ತನ್ನನ್ನು ಸರ್ವಲೋಕೇಶ್ವರ ಮಹಾರಾಜ, ರಾಜಾಧಿರಾಜ ಎಂದು ಉಲ್ಲೇಖಿಸಿಕೊಂಡಿದ್ದ. ಸೊ ಈ 3 ಹೇಳಿಕೆಗಳಲ್ಲಿ ಯಾವುದು ತಪ್ಪು? ಓಕೆ, ಯಾವುದು ತಪ್ಪು ಅಂತ ಇಲ್ಲಿ ಕೇಳಿದ್ದಾರೆ. ಯಾರಿಗೆ ಸಂಬಂಧಿಸಿದಂತೆ ಇದು? ಕುಶಾನರಿಗೆ. ಕುಶಾನರಿಗೆ ಸಂಬಂಧಿಸಿದ ಯಾವ ಹೇಳಿಕೆ ತಪ್ಪಾಗಿದೆ ನೋಡಿ. ಆಪ್ಷನ್ 4 ಇದೆ. ಆಪ್ಷನ್ ಇರೋದೇ 3 ಅಲ್ವಾ? ಸೊ ಇದರಲ್ಲಿ ಇಲ್ಲಿದೆ ನೋಡಿ, ಆಪ್ಷನ್ 3ನೇದು ಅಂದರೆ ಹೇಳಿಕೆ 3ನೇದು ಏನಿದೆ ನೋಡಿ. ವಿಮ್ ಕಾರ್ಡ್ ಫೈಸಿಸ್ ಅಚ್ಚು ಹಾಕಿದ ಬೆಳ್ಳಿ ಮತ್ತು ಬಂಗಾರದ ನಾಣ್ಯಗಳ ಮೇಲೆ ತನ್ನನ್ನು ಸರ್ವಲೋಕೇಶ್ವರ ಮಹಾರಾಜ ಮತ್ತು ರಾಜಾಧಿರಾಜ ಅಂತ ಉಲ್ಲೇಖ ಮಾಡಿಕೊಂಡಿದ್ದಲ್ವ, ಇದು ಕುಶಾನರಿಗೆ ಸಂಬಂಧಿಸಿದಂತಹ ಒಂದು ತಪ್ಪಾದ ಹೇಳಿಕೆ ಆಗಿರುತ್ತೆ. ಓಕೆ, ನೋಡಿ ನೆಕ್ಸ್ಟ್. ಕಾಣಿಸ್ತಾ ಇದೆಯಲ್ವಾ? ಒಂದು ನಿಮಿಷ. ಓಕೆ. ಇಲ್ಲಿ ನೋಡಿ, ಪಟ್ಟಿ 1 ಮತ್ತು ಪಟ್ಟಿ 2 ಸರಿಯಾಗಿ ಹೊಂದಿಸಿ ಬರ್ತಕ್ಕಂಥದ್ದು. ಒಂದು ಕಡೆ ಪಟ್ಟಿಯಲ್ಲಿ ವಿಕ್ರಮ ವರ್ಷೀಯ ಸೂರ್ಯಶತಕ ಗಾಥಾ ಸಪ್ತಶತಿ ಮದಾಲಸ ಚಂಪು ಅಂತ ನಮಗೆ ಫಸ್ಟ್ ಯಾವುದು ಬರುತ್ತೋ ಅದನ್ನು ನಾವು ಹಾಕೊಂಡ್ಬಿಡ್ಬೇಕು. ಸೊ ಇದು ಒಂದು ಒಳ್ಳೆ ಕೆಲಸ ನಮ್ಮದು. ಆನಂತರ ಆಪ್ಷನಲ್ಲಿ ನೋಡಿಕೊಂಡು ಯಾವುದು ಅದಕ್ಕೆ ನಿಯರೆಸ್ಟಾಗಿ ಹೊಂದಾಣಿಕೆ ಆಗುತ್ತೆ ಅನ್ನೋದನ್ನು ನಾವು ಕಂಡ್ಕೋಬೇಕಾಗತ್ತೆ. ಓಕೆನಾ? ನೋಡಿ, ವಿಕ್ರಮ ವರ್ಷೀಯ 4ನೇ ಆಪ್ಷನ್ನೇ ಕೊಟ್ಟಿಲ್ವಾ ಇವರು? ಇರಲಿ, ಅದನ್ನು ಬಿಟ್ಬಿಡಿ. ಸೊ ಇಲ್ಲಿ ನೋಡಿ, ಹಾಲರಾಜನ ಗಾಥಾ ಸಪ್ತಸತಿ ಅಲ್ವಾ? ಇದು ನಮ್ಗೆ ಬರ್ತಾ ಇದೆ.
ಸೊ ಮೂರನೇದಕ್ಕೆ 2 ಆಗಬೇಕು. ಮೂರನೇದಕ್ಕೆ 2 ಆಗಬೇಕು. ಒಂದು ನಿಮಿಷ ನೋಡಿ, ಮೂರನೇ ಆಪ್ಷನ್ ಒಂದೇ ಒಂದು ನೋಡಿಕೊಂಡ್ರೆ ಸಾಕು ನಮ್ಗೆ ಗೊತ್ತಿರ್ತಕ್ಕಂಥದ್ದು. ಸೊ ಇದು ಯಾವುದು ಅಂತ ನಮಗೆ ಗೊತ್ತಿಲ್ಲ, 2 ಗೊತ್ತಿಲ್ಲ, 4 ಗೊತ್ತಿಲ್ಲ ಅಂತಲೇ ಇಟ್ಕೊಳ್ಳಿ. ಸೊ ಮೂರನೇದು 1 2 3 ಅಲ್ವಾ, ಇದು ಮೂರನೇದಕ್ಕೆ ಯಾವ್ದು ಬರುತ್ತೆ? 2. ಸೊ ಇಲ್ಲಿ ನೋಡಿ 1 2 3 ಮೂರನೇದಕ್ಕೆ 2 ಯಾವುದಿದೆ? ಎಸ್, ಇದು ಒಂದು ಮಾತ್ರ ಇದೆ. ಹಾಗಿದ್ರೆ ಒಂದನೇದಕ್ಕೆ ಇದೇ ಬರುತ್ತೆ. ಅದು ಏನಂತ ನಮಗೆ ಗೊತ್ತಿಲ್ಲ, ಸಾರಿ, ಅಂದರೆ ಏನೋ ಆಪ್ಷನ್ ಕೊಟ್ಟಿಲ್ಲ ಅಲ್ಲಿ. ನೆಕ್ಸ್ಟ್ ಬಂದರೆ ಸೂರ್ಯಸತಕ ಅಂದರೆ ಮಯೂರ ಬರ್ತಾನೆ. ನೆಕ್ಸ್ಟ್ ಗಾಥ ಸಪ್ತಸತಿ ಅಂತೂ ಗೊತ್ತಾಯಿತು, ಹಾಲರಾಜಂದು. ಮದಾಲಸ ಚಂಬು ತ್ರಿವಿಕ್ರಮ ಅವ್ರದ್ದು. ಓಕೆನಾ? ಸೊ ಈ ರೀತಿ ನೀವು ಈಸಿಯಾಗಿ ಅದನ್ನು ಕಂಡುಹಿಡ್ಕೋಬೋದು. ಓಕೆನಾ? ಓಕೆ, ನೆಕ್ಸ್ಟ್ 54ನೇ ಪ್ರಶ್ನೆ ನೋಡಿ. ಕ್ರಿಸ್ತ ಶಕ 1539ರಲ್ಲಿ ಚೌನ್ಸ್ ಎಂಬಲ್ಲಿ ಯಾರ ನಡುವೆ ಯುದ್ಧ ನಡೆಯಿತು? ಹುಮಾಯೂನ್ ಮತ್ತು ಜಲಾಲ್ ಖಾನ್, ಹುಮಾಯೂನ್ ಮತ್ತು ಮಾಲ್ದೇವ, ಶೇರ್ ಶಾ ಮತ್ತು ಹುಮಾಯೂನ್, ಶೇರ್ ಶಾ ಮತ್ತು ಬಹರ್ ಖಾನ್ ಲೋಹನೆ ಅಂತ ಇದೆ. ಯಾರ ಮಧ್ಯೆ ನಡೆದಿದೆ ಚೌನ್ಸ್ ಅಂತಕ್ಕಂಥದ್ದು? ಎಲ್ಲಿ? ಶೇರ್ ಶಾ ಮತ್ತು ಹುಮಾಯೂನ್ ಅಲ್ವಾ? ನೋಡಿ ಒಂದು ಸಾರಿ, 1539ರಲ್ಲಿ ಚೌನ್ಸ್ ಎಂಬಲ್ಲಿ ಶೇರ್ ಶಾ ಮತ್ತು ಹುಮಾಯೂನ್ನ ಮಧ್ಯದಲ್ಲಿ ನಡೀತಲ್ವಾ ಇದು ಯುದ್ಧ? ಎಸ್. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ತಪ್ಪು? ತಪ್ಪು ಅನ್ನೋದೇ ಇಲ್ಲಿ ಸರಿ ಆಗ್ಬಿಟ್ಟಿರತ್ತೆ, ಪರವಾಗಿಲ್ಲ ನೋಡಿ. ಕಾಶ್ಮೀರದ ಅಕ್ಬರ್ ಎಂದು ಬೈನ್ ಉಲ್ ಅಬಿದಿನ್ ಹೆಸರ ಏನಿದೆ ಇಲ್ಲಿ? ಒಂದು ನಿಮಿಷ, ಏನೋ ಕಟ್ಟಾಗಿದೆ ಅಂತ ಅಂದ್ಕೊತೀನಿ. ಎಷ್ಟನೇ ಪ್ರಶ್ನೆ ಇದು? 55 ಅಲ್ವಾ? ಒಂದು ನಿಮಿಷ. ಹೆಸರಾಗಿದ್ದ ಅಂತ, ಕಾಶ್ಮೀರದ ಅಕ್ಬರ್ ಎಂದು ಬೈನ್ ಉಲ್ ಅಬಿದಿನ್ ಹೆಸರಾಗಿದ್ದ. ಓಕೆ. ನೆಕ್ಸ್ಟ್, ಖಾನ್ ದೇಶದ ಸಂಸ್ಥಾಪಕ ಮೌಲಿಕ್ ರಾಜ, ರಾಣಾ ಸಂಗ್ ಗುಹಿಲ್ ಸಂತತಿಗೆ ಸೇರಿದವನಾಗಿದ್ದ. ಬಾಬರ್ನ ಪೂರ್ಣ ಹೆಸರು ಫಜಲ್ ಉದ್ದೀನ್ ಏನು ಶಂಸದ್ ಬಾಬರ್ ಎಂದಾಗಿತ್ತು ಅಂತೆ. ನೋಡಿ ಆಗಿದೆ 55ನೇ ಪ್ರಶ್ನೆ. ಸರಿ, ಇದಕ್ಕೆ ಸರಿ ಉತ್ತರ ಬಾಬರ್ನ ಪೂರ್ಣ ಹೆಸರು ಫಜಲ್ ಉದ್ದೀನ್ ಶಂಸದ್ ಬಾಬರ್ ಅಂತ ಇತ್ತು ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ 56ನೇ ಪ್ರಶ್ನೆ ನೋಡಿ. ಕಾಣಿಸ್ತಾ ಇದೆಯಲ್ವಾ? ಇಲ್ಲಾಂದರೆ ಹೇಳಿ. ಓಕೆ, ಅಜಿಟೆಕ್ ಜನರು ಯಾವ ದೇಶದ ಮೂಲ ನಿವಾಸಿಗಳು ಎಂದು ಗುರುತಿಸಲಾಗಿದೆ? ಅಜಿಟೆಕ್ ಜನರು ಯಾವ ದೇಶದ ಮೂಲ ನಿವಾಸಿಗಳು? ಇವರು ಮೆಕ್ಸಿಕೋ, ಸ್ಪೇನ್, ಡೆನ್ಮಾರ್ಕ್, ಅರ್ಜೆಂಟೈನಾ, ಯಾವುದು? ಎಸ್, ಅಜಿಟೆಕ್ ಅಂತಕ್ಕಂಥವರು ಮೆಕ್ಸಿಕೋದ ಒಂದು ಮೂಲ ನಿವಾಸಿಗಳಾಗಿರ್ತಾರೆ ಇವರು. ಓಕೆನಾ? ನೆಕ್ಸ್ಟು 57ನೇ ಪ್ರಶ್ನೆ, ದೇಶದಲ್ಲಿ ಮತ್ತು ರಾಜಧಾನಿಗಳ ಕುರಿತಂತೆ ಹೊಂದಾಣಿಕೆ ಅಲ್ಲ. ಇಲ್ಲಿ 4 ಆಪ್ಷನಲ್ಲಿ ಯಾವುದು ಹೊಂದಾಣಿಕೆ ಅಲ್ಲ? ಇಕ್ವೆಡಾರ್ ಕ್ವಿಟೋ, ಕೋಸ್ಟಾರಿಕಾ, ಇದೇನು ಸ್ಯಾಟಾ? ಒಂದು ನಿಮಿಷ ಇರಿ, ಸ್ಯಾನ್, ಕೋಸ್ಟಾರಿಕಾ ಸ್ಯಾನ್ ಜೋಶ್ ಅಂತ. ನೆಕ್ಸ್ಟ್ ಉರುಗ್ವೆ, ಅಸುನ್ಸಿಯಾನ್, ಬೆಲಿಜೆ. ನೋಡಿ ಯಾವುದಾಗುತ್ತೆ? ಎಸ್, 57ನೇ ಪ್ರಶ್ನೆ ಸಾರಿ, ಉರುಗ್ವೆ, ಅಸುನ್ಸಿಯಾನ್ ಅಂತಕ್ಕಂಥದ್ದು ಸರಿ ಹೊಂದಾಣಿಕೆ ಆಗಿರೋದಿಲ್ಲ. ಓಕೆನಾ? ನೆಕ್ಸ್ಟ್ 58ನೇ ಪ್ರಶ್ನೆ ನೋಡಿ. ಇದಕ್ಕೆ ಆಪ್ಷನ್ಸು ಕೆಳಗಿದೆಯಾ? ಓಕೆ, 2 ಆಪ್ಷನ್ಸು ಕೆಳಗಿದೆ ನೋಡಿ. ಸಾರಿ, ಯಾಕೋ ಸ್ವಲ್ಪ. ಓಕೆ, ಯಾವ ಒಪ್ಪಂದದ ಅನ್ವಯ 1952ರಲ್ಲಿ ಜಪಾನ್ನಲ್ಲಿ ಮಿತ್ರ ರಾಷ್ಟ್ರಗಳ ಆಳ್ವಿಕೆಯು ಕೊನೆಗೊಂಡಿತು? ಯಾವ 2 ರಾಷ್ಟ್ರಗಳು ನೋಡಿ ಅವು? ವರ್ಸೇಲ್ಸ್ ಒಪ್ಪಂದ, ಒಪ್ಪಂದ ಕೇಳಿದ್ದಾರೆ, ರಾಷ್ಟ್ರಗಳಲ್ಲ. ಜಪಾನ್ನಲ್ಲಿ ಮಿತ್ರ ರಾಷ್ಟ್ರಗಳ ಆಳ್ವಿಕೆ ಕೊನೆಗೊಂಡಿದ್ದು ಯಾವ ಒಪ್ಪಂದದ ಮೂಲಕ ಅಂತ, ಅದರಲ್ಲೂ 1952ರಲ್ಲಿ. ಓಕೆ, ವರ್ಸೇಲ್ಸ್ ಒಪ್ಪಂದ ಅಥವಾ ರಿಯೋ ಡಿ ಜನೈರೋ ಒಪ್ಪಂದ. ನೆಕ್ಸ್ಟ್ ಇಲ್ಲಿ ಬನ್ನಿ, ಮತ್ತು ಬರ್ಲಿನ್ ಒಪ್ಪಂದ, ನೆಕ್ಸ್ಟ್ ಸ್ಯಾನ್ ಫ್ರಾನ್ಸಿಸ್ಕೋ ಒಪ್ಪಂದ ಅಂತ. ಯಾವುದು ನೋಡಿ? ಎಸ್, ಇದಕ್ಕೆ ಸರಿ ಉತ್ತರ ಯಾವ್ದು ಬರುತ್ತೆ? ಸ್ಯಾನ್ ಫ್ರಾನ್ಸಿಸ್ಕೋ ಒಪ್ಪಂದ, ಇದು ಸರಿ ಉತ್ತರ ಆಗುತ್ತೆ. ಓಕೆನಾ? ನೆಕ್ಸ್ಟ್ 59ನೇ ಪ್ರಶ್ನೆ ನೋಡಿ. ತ್ರಿರ್ಜಸ್ ಆಣೆಕಟ್ಟೆಯ
ಕಾಮಗಾರಿಯನ್ನು 2007-2008ನೇ ಸಾಲಿನಲ್ಲಿ ಪೂರ್ಣಗೊಳಿಸಿದ ರಾಷ್ಟ್ರ ಯಾವುದು? ಯಾವುದು? ತ್ರೀರ್ಜಸ್ ಅಂತೆ ನೋಡಿ. ಅಣೆಕಟ್ಟೆಯ ಕಾಮಗಾರಿಯನ್ನು 2007-2008ರ ಸಾಲಿನಲ್ಲಿ ಪೂರ್ಣಗೊಳಿಸಿದಂತಹ ರಾಜ್ಯ ಯಾವುದು? ರಾಷ್ಟ್ರ ಯಾವುದು? ನನಗೂ ಹಾಗೆ ಫ್ಲೋನಲ್ಲಿ ಬಂದುಬಿಡ್ತು. ರಾಷ್ಟ್ರ ಯಾವುದು? ಯಾವುದಾಗುತ್ತೆ? ಎಸ್, ಚೀನಾ. ಓಕೆ. ನೆಕ್ಸ್ಟ್ 60ನೇ ಪ್ರಶ್ನೆ. ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಭಾರತೀಯ ಮೂಲದ ಶೈಲೇಂದ್ರ ವಂಶದ ಅರಸ ಶ್ರೀವಿಜಯ ಯಾವ ದೇಶದ ಬೋರ್ಬುದರ್ ಎಂಬಲ್ಲಿ ಭವ್ಯವಾದ ಬೌದ್ಧ ದೇವಾಲಯವನ್ನು ನಿರ್ಮಿಸಿದ? ಬೋರ್ಬುದೂರ್. ಎಸ್, ಇದು ನಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ನೋಡಿ. ಸೊ ನನಗೆ ಮೊನ್ನೆ ಓದಿದ ನೆನಪು. ಎಲ್ಲಿದೆ? ಇಂಡೋನೇಷ್ಯಾ ಅಲ್ವಾ ಇದು? ಇಂಡೋನೇಷ್ಯಾದ ಬೋರ್ಬುದೂರ್ ಎಂಬಲ್ಲಿ ಒಂದು ಬೌದ್ಧ ದೇವಾಲಯ ಇರ್ತಕ್ಕಂಥದ್ದು ಅಲ್ವಾ? ಸರಿನಾ ಅಲ್ವಾ ಹೇಳಿ? ಐ ಗೋ ಫಾರ್ ಆಪ್ಷನ್ 3, ಇಂಡೋನೇಷ್ಯಾ ಅಂತ. ಓಕೆನಾ? ನೆಕ್ಸ್ಟ್, ಇಂಡೋನೇಷ್ಯಾವನ್ನು ಪ್ರವೇಶಿಸಿದ ಮೊದಲ ಪಾಶ್ಚಾತ್ಯರು ಯಾರು? 61ನೇ ಪ್ರಶ್ನೆ. ಪಾಶ್ಚಾತ್ಯರು ಅಂದರೆ ಪೋರ್ಚುಗೀಸರು. ಓಕೆ. ನೆಕ್ಸ್ಟ್ 62ನೇ ಪ್ರಶ್ನೆ. ನಿಮಿಷ. ಓಕೆ. 62ನೇ ಪ್ರಶ್ನೆ. 1863ರಲ್ಲಿ ಯಾರ ನಡುವೆ ಅಣ್ಣಾಂ ಒಪ್ಪಂದ ಏರ್ಪಟ್ಟಿತು? ನೋಡಿ, ಅಣ್ಣಾಂ ಒಪ್ಪಂದ ಏರ್ಪಟ್ಟಿತು ಎಲ್ಲಿ? ಸೊ ಇದು ಯಾವ ಟೆಕ್ಸ್ಟ್ ಬುಕ್ಕಲ್ಲಿ ಬರುತ್ತೆ ಗೊತ್ತಿದ್ದವ್ರು ಹೇಳಿ ನೋಡೋಣ. 62ನೇ ಪ್ರಶ್ನೆ. ಇದಕ್ಕೆ ವಿಯಟ್ನಾಂ ಚಕ್ರವರ್ತಿ ಮತ್ತು ಫ್ರೆಂಚರು. ಓಕೆನಾ? ನೆಕ್ಸ್ಟು 63ನೇ ಪ್ರಶ್ನೆ. ಕೀರೆಟ್ಟು ಪದ್ಧತಿ ಅಂದರೇನು? ಕೀರೆಟ್ಟು ಪದ್ಧತಿ ಅಂದರೇನು? ಸೊ STA-FTಗೆ ತುಂಬಾ ಡೆಪ್ತಾಗಿ ಓದಬೇಕಾಗತ್ತೆ ಸ್ನೇಹಿತರೆ. ಸೊ ನಾವು ಇವಾಗ GPT, HSTR ಆ್ಯಂಡ್ ಮೊನ್ನೆ ಆಯ್ತಲ್ವ TET. ಸೊ ಇವುಗಳಿಗೆ 6th to 10th ವರೆಗೂ ಓದ್ಕೊಂಡ್ರೆ ಸಾಕಾಗತ್ತೆ. ಸೋಷಿಯಲ್ ಅವ್ರದ್ದು ಹೇಳ್ತಾ ಇರೋದು ನಾನು. ಸೊ ಅವರು 6th ಇಂದ 10ನೇ ತರಗತಿವರೆಗೆ ಓದಿದರೆ ಸಾಕಾಗತ್ತೆ ಸೋಷಿಯಲ್ಲು. ಆದರೆ STA-FT ಅವ್ರಿಗೆ ತುಂಬಾ ಡೆಪ್ತಾಗಿ ಕೇಳ್ತಾ ಇರ್ತಾರೆ ಪ್ರಶ್ನೆನ. ಸೊ ನೋಡಿ, ಹೆಚ್ಚೆಚ್ಚು ಅಭ್ಯಾಸವನ್ನು ಮಾಡಿ. ಸೊ ನಿಮಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಹಳೆ ಪತ್ರಿಕೆಗಳನ್ನು ಹುಡುಕಿ ತೊಗೊಂಡು ಬಂದಿದ್ದೀನಿ. ಸೊ ನಿಮ್ಮ ಜೊತೆ ಚರ್ಚೆ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಹೆಲ್ಪ್ ಆದರೆ ಸಾಕು. ಓಕೆನಾ? ಯಾವ್ದು ಬರುತ್ತೆ? ಕೀರೆಟ್ಟು ಪದ್ಧತಿ ಅಂದ್ರೇನು? ಕೀರೆಟ್ಟು ಪದ್ಧತಿ ಅಂದರೆ ಜಪಾನಿನ ಕೈಗಾರಿಕಾ ಸಮೂಹಗಳು ಉದ್ದಿಮೆಗಳ ವ್ಯವಸ್ಥೆ. ಸೊ ಇದು ಕೀರೆಟ್ಟು ಪದ್ಧತಿ ಅಂತ ಕರೀತಾರೆ. ನೆಕ್ಸ್ಟು 64ನೇ ಪ್ರಶ್ನೆ. ಜರ್ಮನಿಯು ಬಿಸ್ಮಾರ್ಕನ ನೇತೃತ್ವದಲ್ಲಿ ಮೊದಲನೇ ಏಕೀಕರಣ ಸಾಧಿಸಿದ ವರ್ಷ ಯಾವುದು ಅಂತ? ಯಾವುದು? 1871. ಬಿಸ್ಮಾರ್ಕನ ನೀತಿ ಯಾವುದು? ರಕ್ತ ಮತ್ತು ಕಬ್ಬಿಣ ಅಲ್ವಾ? ರಕ್ತ ಮತ್ತು ಕಬ್ಬಿಣನ? ಏನು ಉಕ್ಕು ಮತ್ತು ಕಬ್ಬಿಣನ? ಓಕೆ, ರಕ್ತ ಮತ್ತು ಕಬ್ಬಿಣ. ಓಕೆನಾ? ನೆಕ್ಸ್ಟ್ 65ನೇ ಪ್ರಶ್ನೆ ನೋಡಿ. ಚಿಕಾಗೋ ಬುಲ್ಸ್ ಇದೊಂದು ಅಮೇರಿಕಾದ ವಿಖ್ಯಾತ ಡ್ಯಾಶ್. ಏನು? ಹೈನುಗಾರಿಕಾ ಕೇಂದ್ರನ, ಬಾಸ್ಕೆಟ್ಬಾಲ್ ಕ್ಲಬ್ ತಂಡನ, ಅಥವಾ ಆಹಾರ ಸಂರಕ್ಷಣಾ ಘಟಕನ, ಅಥವಾ ಷೇರು ವಿನಿಮಯ ಕೇಂದ್ರನ? ಯಾವುದು ಚಿಕಾಗೋ ಬುಲ್ಸ್ ಅಂತಕ್ಕಂಥದ್ದು? ಅಮೇರಿಕದ್ದು. ಎಸ್, ಇದೊಂದು ಏನಾಗಿರುತ್ತೆ? ಬಾಸ್ಕೆಟ್ಬಾಲ್ನ ಕ್ಲಬ್ ತಂಡ ಆಗಿರುತ್ತೆ. ಓಕೆ. ನೆಕ್ಸ್ಟ್ 66ನೇ ಪ್ರಶ್ನೆ. ವಿಖ್ಯಾತ ವಾಸ್ತುಶಿಲ್ಪ ಸರ್ ಎಡ್ವಿನ್ ಲುಟೆಯನ್ಸರ ಕುರಿತಂತೆ ಯಾವ ಹೇಳಿಕೆ ತಪ್ಪು? ದೆಹಲಿ ನಗರದ ಯೋಜನೆಯನ್ನು ರೂಪಿಸಿದ್ದರು. ವಾಷಿಂಗ್ಟನ್ನಲ್ಲಿರ್ತಕ್ಕಂತಹ ಬ್ರಿಟಿಷ್ ಎಂಬಸಿಯನ್ನು ನಿರ್ಮಿಸಿದರು. ಲಿವರ್ಪೂಲ್ನಲ್ಲಿನ ರೋಮನ್ ಕ್ಯಾಥೋಲಿಕ್ ಏನಿದು ಕ್ಯಾಥೆಡ್ರಲನ್ನು ನಿರ್ಮಿಸಿದರು. ನೆಕ್ಸ್ಟ್ ಇವರು ಸ್ವಿಟ್ಜರ್ಲ್ಯಾಂಡ್ ದೇಶದವರಾಗಿದ್ದರು. ಎಸ್, ಇವರು ಸರ್ ಎಡ್ವಿನ್ ಲುಟೆಯನ್ಸ್ರವರು ಸ್ವಿಟ್ಜರ್ಲ್ಯಾಂಡ್ ದೇಶದವರು ಆಗಿರೋದಿಲ್ಲ ಇವರು. ಓಕೆನಾ? ಇದು ಇಲ್ಲಿ ತಪ್ಪಾದಂಥ ಹೇಳಿಕೆ ಆಗಿರುತ್ತೆ.
ಎಸ್, ನಿನ್ನೆ ನಾನು ಹಾಕಿದಂತಹ ವಿಡಿಯೋದಲ್ಲಿ ಒಬ್ಬರು ಕಾಮೆಂಟ್ ಮಾಡಿದರು. ಸೊ ಅವ್ರ ಹೆಸರು ನಂಗೆ ನೆನಪಿಗೆ ಬರ್ತಾ ಇಲ್ಲ. ಅವರು ಸ್ವಲ್ಪ ಸ್ಲೋ ಆಗಿ ಹೇಳಿ ಅಂತ. ಸೊ ಸ್ಲೋ ಆಗಿ ನಾನು ಹೇಳ್ತಾನೇ ಇದ್ದೀನಿ. ಸೊ ಇನ್ನೂ ಸ್ಲೋ ಆದರೆ ಕ್ಲಾಸು ಬೋರ್ ಹೊಡೆಯುತ್ತೆ. ಹಾಗಾಗಿ ಸ್ವಲ್ಪ ಮೀಡಿಯಮ್ ಆಗಿ ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ಸೊ ನಿಮಗೆ ಟೈಮ್ ಕೊಡ್ತಾ ಇದ್ದರೆ ಆಗೋದಿಲ್ಲ, ಯಾಕಂದರೆ ಈಗ GPT HSTR ಯಾವಾಗ ಕಾಲ್ ಆಗುತ್ತೋ ಹೇಳೋಕ್ಕೆ ಬರೋದಿಲ್ಲ. ಸೊ ಇಲ್ಲಿನ ಪ್ರಶ್ನೆಗಳು ಸಹ ನಿಮಗೆ ಅಲ್ಲಿ ಹೆಲ್ಪ್ ಆಗಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ಸೊ ನಿಮಗೆ ಸ್ವಲ್ಪ ಸ್ಪೀಡ್ ಅನಿಸಿದರೆ ನೀವೇನು ಮಾಡ್ಕೊಳ್ಳಿ, ವಿಡಿಯೋನ ಸ್ಟಾಪ್ ಮಾಡ್ಕೊಳ್ಳಿ. ಇಟ್ ಮೀನ್ಸ್ ಪಾಸ್ ಮಾಡಿಕೊಂಡು ನೀವು ಆ ಪ್ರಶ್ನೆನ ಓದ್ಕೊಂಡು ನೆಕ್ಸ್ಟ್ ಉತ್ತರವನ್ನು ಕಂಡುಕೊಳ್ಳಿ. ಓಕೆನಾ? ಅಥವಾ ನಿಧಾನ ಅಂತ ಅನ್ನಿಸ್ತು, ಕೆಲವರು ಫಾಸ್ಟ್ ಇರ್ತಾರೆ. ಸೊ ಫಾಸ್ಟ್ ಇದ್ದವ್ರಿಗೆ ಈ ಕ್ಲಾಸ್ ನಿಧಾನ ಅಂತ ಅನ್ನಿಸ್ಬೋದು. ಸೊ ಅಂಥವ್ರು ಏನು ಮಾಡ್ಕೊಳ್ಳಿ, ವಿಡಿಯೋನ ನೀವು ಸ್ಕ್ರೀನ್ ಟಚ್ಚನ್ನು ಮಾಡ್ಕೊಳ್ಳಿ. ಸೊ ಅದು ನಿಮಗೆ ನಾ ಹೇಳಿದ್ದು ಡಬಲ್ ಸ್ಪೀಡಲ್ಲಿ ನಿಮಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಆ ರೀತಿ ಮಾಡ್ಕೋಬೋದು. ಓಕೆನಾ? ಓಕೆ, ನೆಕ್ಸ್ಟ್ 67ನೇ ಪ್ರಶ್ನೆ. ಈ ಕೆಳಗಿನವರಲ್ಲಿ ಯಾರು ಮಾತ್ರ ಲಾನ್ ಟೆನಿಸಿನ 4 ಪ್ರತಿಷ್ಠಿತ ಗ್ರ್ಯಾಂಡ್ ಸ್ಲಾಮ್ ಪಂದ್ಯಾವಳಿಗಳಲ್ಲಿ ಸಿಂಗಲ್ಸ್ ಪ್ರಶಸ್ತಿಗಳನ್ನು ಜಯಿಸಿದವರು? ಯಾರು ನೋಡಿ? ಅಮೆರಿಕಾದ ಫಿಟ್ಸ್ ಸ್ಯಾಂಪ್ರಸ್, ಸ್ವೀಡನ್ನಿನ ಬೋರ್ನ್ಬೋರ್ಗ್, ಅಮೇರಿ ಆ್ಯಂಡ್ರಿ ಅಗಾಸ್ಸಿ, ಆಸ್ಟ್ರೇಲಿಯಾದ ಫ್ಯಾಟ್ ಕ್ಯಾಶ್. ಸ್ವಲ್ಪ ಶೀತ ಆಗಿದೆ, ಹಾಗಾಗಿ ಆದರೂ ಕ್ಲಾಸ್ ಮಾಡ್ತಾಯಿದ್ದೀನಿ ನಿಮಗೋಸ್ಕರ, ಪರವಾಗಿಲ್ಲ. ಎಸ್, 67ನೇ ಪ್ರಶ್ನೆ. ಅಮೇರಿ ಆ್ಯಂಡ್ರಿ ಅಗಾಸ್ಸಿ ಅಂತಕ್ಕಂಥದ್ದು ಇಲ್ಲಿ ಪ್ರತಿಷ್ಠಿತ ಗ್ರ್ಯಾಂಡ್ ಸ್ಲ್ಯಾಮ್ ಪಂದ್ಯಾವಳಿಗಳಲ್ಲಿ ಸಿಂಗಲ್ಸ್ ಪ್ರಶಸ್ತಿಗಳನ್ನು ಜಯಿಸಿದವರಾಗಿರ್ತಾರೆ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ 68ನೇ ಪ್ರಶ್ನೆ. ಈ ಕಡೆ ಓಕೆ. ಪ್ರಥಮ ಪ್ರತಿಶ್ರುತಿ ಮತ್ತು ಗೋಕುಲ್ ಕಥಾಕೃತಿಗಳನ್ನು ರಚಿಸಿದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಯಾರು? ಯಾರಾಗ್ತಾರೆ? ಆಶಾಪೂರ್ಣ ದೇವಿಯವರಾಗಿರ್ತಾರೆ. ನೆಕ್ಸ್ಟ್, ಮೈ ಲೈಫ್ ಆತ್ಮಚರಿತ್ರೆ ಪ್ರಕಟಿಸಿದ ಅಮೆರಿಕದ ಅಧ್ಯಕ್ಷರು ಯಾರು? ಮೈ ಲೈಫ್ ಕೇಳಿದ್ರು ಕೇಳ್ಬೋದು, ಹೇಳೋಕ್ಕಾಗೋದಿಲ್ಲ. ಎಸ್, ಯಾರು ಅಂದರೆ ಬಿಲ್ ಕ್ಲಿಂಟನ್ ಅವರು. ಓಕೆನಾ? ನೆಕ್ಸ್ಟು, ಬೇಕಂದರೆ ನೀವು ಇದನ್ನು ಬರೆದಿಟ್ಕೋಬೋದು. ಇಲ್ಲಾಂದರೆ ಈ ಪ್ರಶ್ನೆ ಪತ್ರಿಕೆ ನಿಮಗೆ ನಮ್ಮ ಯಾವುದರಲ್ಲಿ ಅಂದರೆ ಈ PDF ಹಾಕ್ತೀನಿ. ಈ ಪ್ರಶ್ನೆ ಪತ್ರಿಕೆ ಏನಿದೆ ಅಲ್ವಾ, ಸೊ ಇದನ್ನು PDF ಮಾಡ್ಕೊಂಡಿದ್ದು, ಸೊ ಇದನ್ನು ಟೆಲಿಗ್ರಾಮ್ ಲಿಂಕಲ್ಲಿ ಹಾಕ್ತೀನಿ. ಸೊ ಅಲ್ಲಿ ನಿಮಗೆ ಸಿಗುತ್ತೆ. ಸೊ ವಾಟ್ಸಪ್ ಗ್ರೂಪಲ್ಲಿ ನಾನೇನು ನಂಬರ್ ಕೊಟ್ಟಿಲ್ಲ. ಸೊ ನಾನೇನು ಕ್ರಿಯೇಟ್ ಕೂಡ ಮಾಡಿಲ್ಲ. ಮಾಡಿದ ಮೇಲೆ ತಿಳಿಸ್ತೀನಿ. ಎಲ್ಲರೂ ಕೇಳ್ತಾ ಇದ್ದಾರೆ ವಾಟ್ಸಪ್ ಗ್ರೂಪ್ ಮಾಡಿ ಅಲ್ಲಿ ಹಾಕಿ ಅಂತ. ಸೊ ಅಲ್ಲಿ ನಾನಿನ್ನೂ ಆ್ಯಕ್ಟಿವ್ ಇಲ್ಲ. ಬದಲಾಗಿ ನಾನು ಟೆಲಿಗ್ರಾಮಲ್ಲಿ ನಂದು ವಿದ್ಯಾರಾಜ್ ಎಜುಪಾಯಿಂಟ್ ಅಂತಲೇ ಒಂದು ಚಾನಲ್ ಇದೆ. ಸೊ ಅದೇ ಚಾನಲ್ಲೇ ನಾನು ಅದೇ ನೇಮ್ ಕೊಟ್ಟು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಅಲ್ಲಿ ನಿಮ್ಗೆ ಏನೆಲ್ಲ ಬೇಕು, ಬುಕ್ಸ್ ಆಗಿರ್ಬೋದು, ನಮ್ಮದು KT ಬೇಸ್ದ ಬುಕ್ಸ್ ಏನು ಸಿಗುತ್ತಲ್ವ 6th to 10th ಸೊ ಆ ಬುಕ್ಸನ್ನು ಸಹ ನಾನು ನಿಮಗೋಸ್ಕರ ಅಲ್ಲಿ ಹಾಕಿದ್ದೀನಿ. ಅದನ್ನು ಓದ್ಕೋಬೋದು. ಹಾಗೆಯೇ ಸಾಕಷ್ಟು ಸೋಷಿಯಲ್ ಬಗ್ಗೆ ರಾಷ್ಟ್ರಕೂಟರು, ಹೊಯ್ಸಳರು, ನಂತರ ಮತ್ತು ಕಲ್ಯಾಣ ಚಾಲುಕ್ಯರು, ಗಂಗರು, ಇವ್ರ ಬಗ್ಗೆನೂ ಸ್ವಲ್ಪ ಇನ್ಫಾರ್ಮೇಷನನ್ನು ಅಲ್ಲಿ ಹಾಕಿದ್ದೀನಿ. ಸೊ ನೋಡ್ಬೋದು. ಹಾಗೆಯೇ STA ಮತ್ತು FD 2005-2006 ಪ್ರಶ್ನೆ ಪತ್ರಿಕೆ. ಅದಾದ ನಂತರ ಸ್ವಲ್ಪ ಕಂಪ್ಯೂಟರ್ ಸಂಬಂಧಿಸಿದಂತೆ 2 ಕ್ಲಾಸನ್ನು ಮಾಡಿ ಹಾಕಿದ್ದೀನಿ. ಸೊ ಅವುಗಳನ್ನು ನೀವು ಅಲ್ಲಿ ನೋಡ್ಬೋದು. ಓಕೆನಾ? ಅದು PDF ಅಲ್ಲಿ ಸಿಗುತ್ತೆ. ಸೊ ಕ್ಲಾಸ್ ಮಾತ್ರ ನಮ್ಮ ಚಾನಲಲ್ಲಿ ಸಿಗುತ್ತೆ. ಓಕೆನಾ? ಸೊ ಇದನ್ನು ಸಹ ಅಲ್ಲಿ ಹಾಕುವಂತಹ ಒಂದು ವ್ಯವಸ್ಥೆಯನ್ನು ನಾನು ಇನ್ಮೇಲೆ ಮಾಡ್ತಾ ಹೋಗ್ತೀನಿ. ಓಕೆ? ಎಸ್, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. 70ನೇ ಪ್ರಶ್ನೆ. ಭಾರತದಲ್ಲಿ ಇಂಡಿಯನ್ ಸಿವಿಲ್ ಸರ್ವಿಸ್ ವ್ಯವಸ್ಥೆಯ ಸ್ಥಾಪಕನೆಂದು ಯಾರು ಮಾನ್ಯರಾಗಿದ್ದಾರೆ? ಎಸ್, ಇಂಡಿಯನ್ ಸಿವಿಲ್ ಸರ್ವಿಸ್. ಎಸ್, ಈ ಪ್ರಶ್ನೆ ತುಂಬಾ ಫೇಮಸ್. ಯಾರು ಹೇಳಿ? ಕಾರ್ನ್ವಾಲಿಸ್ ಅವರು ಅಲ್ವಾ? ಮೇ ಬಿ ನಾವು 7th 8th ಇಲ್ಲ ಅನಿಸುತ್ತೆ, 7th ಏನೋ ಓದಿದ್ದೀವಿ ಅಂತ ಅನಿಸುತ್ತೆ. ಓಕೆ, ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟು 71ನೇ ಪ್ರಶ್ನೆ. ಭಾರತದ ಮೊದಲ ಮಹಿಳಾ ಪೊಲೀಸ್ ಅಧಿಕಾರಿ ಕಿರಣ್ ಬೇಡಿ ಅವರ ಕುರಿತಂತೆ ಯಾವ ಹೇಳಿಕೆ ತಪ್ಪಾಗಿದೆ? ತಪ್ಪಾದ ಹೇಳಿಕೆಯನ್ನು ನೋಡಿ.
ಓಕೆ 2008 ಬೀಜಿಂಗ್ ಒಲಿಂಪಿಕ್ ಜ್ಯೋತಿಯನ್ನು ಬಿಗಿ ಭದ್ರತೆಯಲ್ಲಿ ಹಿಡಿದು ಓಡಲು ನಿರಾಕರಿಸಿದ್ದರು. ಹೌದು. ನೆಕ್ಸ್ಟ್ 1995 ಸರ್ಕಾರಿ ಸೇವೆಗಾಗಿ ಪ್ರತಿಷ್ಠಿತ ಮ್ಯಾಗ್ಸೆಸ್ ಪ್ರಶಸ್ತಿಯನ್ನು ಪಡೆದವರು. ಎಸ್, ಇದು ಕೂಡ ಸರಿ. 1968 ಏಷ್ಯನ್ ಗೇಮ್ಸ್ನಲ್ಲಿ ಮಹಿಳೆಯರ ಉದ್ದ ಜಿಗಿತದಲ್ಲಿ ಪ್ರಥಮರಾಗಿದ್ದರು ನೋಡಿ. ಸೊ ಇದು ಅಲ್ಲ. ನೆಕ್ಸ್ಟು ಪೊಲೀಸ್ ಅಧಿಕಾರಿಯಾಗಿ ತೋರಿದ ಅತ್ಯುತ್ತಮ ಸೇವೆಗಾಗಿ, ಓಕೆ ಕೆಳಗಡೆ ಇದೆ, ಒಂದು ನಿಮಿಷ, ಏನು 2004 ವಿಶ್ವಸಂಸ್ಥೆಯ ಪದಕ ಪಡೆದಿದ್ದಾರೆ. ಎಸ್, ಇದು ಕರೆಕ್ಟು. ಹಾಗಿದ್ರೆ ಯಾವುದಾಗುತ್ತೆ ನಮಗೆ? ಆಪ್ಷನ್ ಸಿ ಅಂತಕ್ಕಂಥದ್ದು ಇಲ್ಲಿ ತಪ್ಪಾದ ಹೇಳಿಕೆ. ಓಕೆ, ಎಸ್. ನೆಕ್ಸ್ಟ್ ಪ್ರಶ್ನೆ, 72ನೇ ಪ್ರಶ್ನೆ. ದ ವುಮೆನ್ ಆ್ಯಂಡ್ ದಿ ಕೌ ಕಾದಂಬರಿಯನ್ನು ರಚಿಸಿದವರು ನೋಡಿ ಹೆಸರು. ದ ವುಮೆನ್ ಆ್ಯಂಡ್ ದಿ ಕೌ ಯಾರಂದರೆ ಇವರು ಮುಲ್ಕ್ರಾಜ್ ಆನಂದ್ ಅವರು ಈ ದ ವುಮೆನ್ ಆ್ಯಂಡ್ ದಿ ಕೌ ಎಂಬ ಕಾದಂಬರಿಯನ್ನು ರಚಿಸಿದವರಾಗಿರ್ತಾರೆ. ಓಕೆ. ನೆಕ್ಸ್ಟು G8 ರಾಷ್ಟ್ರಗಳ ಸಂಘಟನೆ 1975 ಎಲ್ಲಿ ಅಸ್ತಿತ್ವಕ್ಕೆ ಬಂದಿತು ನೋಡಿ. ಎಲ್ಲಿ ಅಸ್ತಿತ್ವಕ್ಕೆ ಬಂದಿತು? ಎಷ್ಟರಲ್ಲಿ? 1975 ಎಲ್ಲಿ ಅಸ್ತಿತ್ವಕ್ಕೆ ಬಂದಿತು? ಅಮೆರಿಕಾದ ಸ್ಯಾನ್ ಫ್ರಾನ್ಸಿಸ್ಕೋ, ಜರ್ಮನಿಯ ಹ್ಯಾಂಬರ್ಗ್, ಫ್ರಾನ್ಸಿನ ರ್ಯಾಂಬೋಯುಲಿಯೆಟ್, ಇಂಗ್ಲೆಂಡಿನ ಸೌತ್ ಹ್ಯಾಂಪ್ಟನ್. ಎಲ್ಲಿ? ಎಸ್, ಅಮೆರಿಕಾದ ಫ್ರಾನ್ಸಿಸ್ಕೋನಲ್ಲಿ. ಓಕೆನಾ. ನೆಕ್ಸ್ಟು 74ನೇ ಪ್ರಶ್ನೆ. ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆಯು ಎಲ್ಲಿ ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿದೆ? ಎಲ್ಲಿ? ಅಣುಶಕ್ತಿ ಸಂಸ್ಥೆ. ಎಸ್, ಇದು ಆಸ್ಟ್ರಿಯಾದ ವಿಯೆನ್ನಾದಲ್ಲಿ. ನೆನ್ಪಿಟ್ಕೊಳ್ಳಿ, ಎಲ್ಲವನ್ನು ಕೇಳಿ ಹಾಗೆ ಬಿಡಬೇಡಿ. ಸೊ ಹೆಲ್ಪ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಒಂದು ನಿಮಿಷ. ಹೇಳಿಕೆ ಇಲ್ಲಿ ಕೆಳಗಡೆ ಇದೆ ಸ್ವಲ್ಪ, ಹಾಗಾಗಿ ಓಕೆ ನೋಡಿ. 75ನೇ ಪ್ರಶ್ನೆ ನೋಡಿ. ವಿನ್ನಿಪೆಗ್ ಅಂದರೆ ಹೊಂದಿಸಿ ಬರ್ತಕ್ಕಂಥದ್ದು. ಫಸ್ಟ್ ಬಂದರೆ ವಿನ್ನಿಪೆಗ್, ಮಲಾವಿ ಸರೋವರ, ಬಲ್ಕಾನ್ ಸರೋವರ, ಹರೋನ್ ಸರೋವರ ಅಂತ ಇಲ್ಲಿ ಪಟ್ಟಿ 2ರಲ್ಲಿ ಅದರ ಸ್ಥಳವನ್ನು ಕೊಟ್ಟಿದ್ದಾರೆ. ಜೋಡಿಸ್ತಾ ಹೋಗೋಣವಾ? ಓಕೆ ನೋಡಿ, ಫಸ್ಟಿಗೆ ಕರೆಕ್ಟ್ ಇದೆಯಾ ಅಂತ ಒಂದು ಸರಿ ಚೆಕ್ ಮಾಡ್ಕೊತೀನಿ. ಎಸ್, ಇಲ್ಲ, ಇವೆಲ್ಲ ಶಫಲ್ ಆಗಿದೆ. ಸೊ ವಿನ್ನಿಪೆಗ್ ಅಂತಂದರೆ ಯಾವ್ದು ಬರುತ್ತೆ? ಎಸ್, ಕೆನಡಾ ಬರುತ್ತಲ್ವಾ. ನೆಕ್ಸ್ಟು ಮಲಾವಿ ಸರೋವರ ಅಂತಂದರೆ ಯಾವುದು? ಎಸ್, ಆಫ್ರಿಕಾ ಬರುತ್ತೆ. ಬಲ್ಕಾನ್ ಸರೋವರ ಅಂತಂದರೆ ಕಜಕಿಸ್ತಾನ್. ಓಕೆ, ಒಂದು ನಿಮಿಷ, ಕಜಕಿಸ್ತಾನ್ ಇಲ್ಲಿ. ಓಕೆ. ನೆಕ್ಸ್ಟು ಹರೋನ್ ಸರೋವರ ಅಂತಂದರೆ ಎಸ್, ಹೀಗೆ ಉತ್ತರ ಅಮೇರಿಕ. ಸರಿನಾ? ಎಸ್. ಆಪ್ಷನ್ ಯಾವುದಿದೆ? 1 2 4 4 3 2 1. ಎಸ್, ಫಸ್ಟ್ ಆಪ್ಷನ್ ಇದೆ ನೋಡಿ. ಸೊ ಇದಕ್ಕೆ ಸರಿ ಉತ್ತರ. ಓಕೆ. ನೆಕ್ಸ್ಟ್ 76ನೇ ಪ್ರಶ್ನೆ. ಈಜಿಪ್ಟ್ ಅಧ್ಯಕ್ಷ ನಾಸೆರ್ 1956 ಸುಯೇಜ್ ಕಾಲುವೆಯನ್ನು ರಾಷ್ಟ್ರೀಕರಣ ಮಾಡಿದಾಗ ಇದನ್ನು ವಿರೋಧಿಸಿ ಯಾವ 3 ರಾಷ್ಟ್ರಗಳು ಈಜಿಪ್ಟ್ನ ಮೇಲೆ ಆಕ್ರಮಣ ಮಾಡಿದವು? ಈಜಿಪ್ಟ್ ಮೇಲೆ ಆಕ್ರಮಣ ಮಾಡಿದಂತಹ 3 ರಾಷ್ಟ್ರಗಳು ಯಾವುವು? ಎಸ್, ಇಂಗ್ಲೆಂಡ್, ಫ್ರಾನ್ಸ್ ಮತ್ತು ಇಸ್ರೇಲ್. ಇವು ಈಜಿಪ್ಟ್ನ ಮೇಲೆ ಆಕ್ರಮಣ ಮಾಡಿದಂಥ 3 ರಾಷ್ಟ್ರಗಳು. ನೆಕ್ಸ್ಟು 77ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಓದಿಕೊಂಡು ಸರಿಯಾಗಿ ಉತ್ತರಿಸಿ ಅಂತ. ಹೇಳಿಕೆ 1, ಉಜ್ಬೆಕಿಸ್ತಾನ್ ಏಷ್ಯಾದಲ್ಲಿದ್ದು ಅದರ ರಾಜಧಾನಿ ತಾಸ್ಕೆಂಡಾದಲ್ಲಿದೆ. ನೆಕ್ಸ್ಟು 2ನೇ ಹೇಳಿಕೆ, ಲಿಥುವೇನಿಯಾ ಯುರೋಪ್ನಲ್ಲಿದ್ದು ಇದರ ರಾಜಧಾನಿ ವಿಲಿನಿಯನ್ದಲ್ಲಿ ಇರುತ್ತೆ. ಯಾವುದು? ಆಪ್ಷನ್ ನೋಡಿ. ಹೇಳಿಕೆ 1 ಮಾತ್ರ ಸರಿ, 2 ಸರಿ, ಹೇಳಿಕೆಗಳು 2 ಸರಿ, ಹೇಳಿಕೆಗಳು 2 ತಪ್ಪು ಅಂತ ಕೊಟ್ಟಿದ್ದಾರೆ. ಎಸ್, 2 ಕೂಡ ಇಲ್ಲಿ ಸರಿಯಾದಂಥದ್ದು. ಹೇಳಿಕೆ 2 ಕೂಡ ಇಲ್ಲಿ ಸರಿಯಾದಂಥದ್ದು. ಓಕೆನಾ? ಓಕೆ. ನೆಕ್ಸ್ಟ್ 78ನೇ ಪ್ರಶ್ನೆ. ಸ್ವಲ್ಪ ಶೀತ ಆಗಿರೋದ್ರಿಂದ ಡಿಸ್ಟರ್ಬ್ ಆಗ್ತಾಯಿದೆ, ಪರವಾಗಿಲ್ಲ. ಇನ್ನು ಸ್ವಲ್ಪ ಇದೆ, ಪ್ರಶ್ನೆಗಳನ್ನು ನಾನು ಕಂಪ್ಲೀಟ್ ಮಾಡಿಕೊಟ್ಬಿಡ್ತೀನಿ, ನಿಮಗೆ ತೊಂದರೆ ಆಗೋದು ಬೇಡ. ಓಕೆನಾ? ಎಸ್. ಯಾವ 2 ಹಿಂದಿನ ಬ್ರಿಟಿಷ್ ವಸಾಹತುಶಾಹಿಗಳು ಸೇರಿಕೊಂಡು 1964 ಒಪ್ಪಂದದನ್ವಯ ಟಾಂಜಾನಿಯಾ ಎಂಬ ದೇಶವನ್ನು ಹುಟ್ಟುಹಾಕಿದವು ಅಂತ?
ಯಾವುದು ಟಾಂಜೇನಿಯಾ ಮತ್ತು ಜಾಂಜಿಬಾಗ್ ಅಂತಕ್ಕಂಥದ್ದು ಆಪ್ಷನ್ ಫಸ್ಟ್ ಇದೆ ನೋಡಿ. ಸೊ ಇದು ಸರಿ ಉತ್ತರ. ಓಕೆ, ನೆಕ್ಸ್ಟ್ ಇಂಡೋನೇಷ್ಯಾಕ್ಕೆ ಆ ಹೆಸರು ಬಂದಿದ್ದು ಇಂಡೋಸ್ ಮತ್ತು ನೇಸೋನ್ ಎಂಬ ಪದಗಳಿಂದ. ಇವು ಯಾವ ಭಾಷೆಯ ಪದಗಳಾಗಿರುತ್ತೆ? ಇಂಡೋಸ್ ಮತ್ತು ನೇಸೋನ್ ಅಂತಕ್ಕಂಥದ್ದು. ಇಂಡೋಸ್ ಮತ್ತು ನೇಸೋನ್ ಯಾವ ಭಾಷೆಯ ಪದಗಳಾಗಿರುತ್ತೆ? ಓಕೆ, ಯಾವುದು? ಲ್ಯಾಟಿನ್, ಗ್ರೀಕ್, ಡಚ್, ಫ್ರೆಂಚ್. ಎಸ್, ಇದು ಡಚ್ದಾಗಿರುತ್ತೆ. ನೆಕ್ಸ್ಟು 80ನೇ ಪ್ರಶ್ನೆ. ಕ್ರೀಡೆಗಳು ಮತ್ತು ಅವುಗಳಲ್ಲಿ ಬಳಸುವ ಪದಗಳ ಕುರಿತಂತೆ ಯಾವುದು ಸರಿ ಹೊಂದಾಣಿಕೆ ಅಲ್ಲ? ಯಾವುದು? ಪೆನಾಲ್ಟಿ ಶೂಟೌಟ್ ಫುಟ್ಬಾಲ್, ಪೋಲ್ ಪೊಸಿಷನ್ ಮೋಟಾರ್ ಕಾರ್ ರೇಸ್, ಕ್ಲೀನ್ ಆ್ಯಂಡ್ ಜರ್ಕ್ ಶೂಟಿಂಗ್, ಸಿಲ್ಲಿ ಪಾಯಿಂಟ್ ಕ್ರಿಕೆಟ್. ನೋಡಿ ಯಾವುದು? ಕ್ಲೀನ್ ಆ್ಯಂಡ್ ಜರ್ಕ್ ಶೂಟಿಂಗ್ ಅಂತಕ್ಕಂಥದ್ದು ಇದರಲ್ಲಿ ಸರಿ ಹೊಂದಾಣಿಕೆ ಆಗಿರೋದಿಲ್ಲ. ಓಕೆ, ವಿ ಗೋ ಫಾರ್ ನೆಕ್ಸ್ಟ್ ಕ್ವಶನ್. 81ನೇ ಪ್ರಶ್ನೆ. ಕ್ರಿಸ್ತಶಕ 1500ರಲ್ಲಿ ಫೆಡ್ರೋ ಕೆಬ್ರಾಲ್ ಯಾವ ಭೂಭಾಗವನ್ನು ಆವಿಷ್ಕರಿಸಿದ? ಕೆಬ್ರಾಲ್, ಎಸ್, ಪಕ್ಕ ಬ್ರೆಜಿಲ್ ಇದು. ಇಲ್ಲಿ ನೋಡಿ, ಪಕ್ಕ ಬ್ರೆಜಿಲ್ ಇದು. ಸೊ ಇದನ್ನು ಕೂಡ ನಾವು ಮೊನ್ನೆ TETನಲ್ಲಿ ಸೋಷಿಯಲ್ ಓದುವಾಗ ಓದಿರ್ತೀವಿ. ಪಕ್ಕ ಈ ಪ್ರಶ್ನೆ ಬಂದಿರುತ್ತೆ. ಇನ್ನುಳಿದಂತಹ ಪ್ರಶ್ನೆಗಳೇನಿದೆಯಲ್ಲ ಸ್ವಲ್ಪ ನಾವು ಸಿಮಿಲಾರಿಟಿ ಇರುತ್ತೆ. ಸೊ ನಾನು ಎಲ್ಲೋ ಕೇಳಿದ್ದೀನಿ ಅಂತ, ಬಟ್ ಈ ಥರದ ಪ್ರಶ್ನೆಗಳು ಮಾತ್ರ ಪಕ್ಕ. ಓಕೆನಾ? ಯಾಕಂದರೆ ನೇರ ಪ್ರಶ್ನೆಗಳಾಗಿರೋದ್ರಿಂದ ನಿಮಗೆ ಹೆಚ್ಚಾಗಿ ನೆನಪಿನಲ್ಲಿ ಉಳಿಯುತ್ತೆ. ಓಕೆ, ನೆಕ್ಸ್ಟ್ 82ನೇ ಪ್ರಶ್ನೆ. ಸಿಖ್ಖರ ಪವಿತ್ರ ಆದಿ ಗ್ರಂಥವನ್ನು ಸಂಪಾದಿಸಿ ಪ್ರಕಟಿಸಿದವರು ಯಾರು? ಗುರು ಅರ್ಜುನ, ಗುರು ರಾಮದಾಸ್, ಗುರು ಗೋವಿಂದ, ಗುರು ತೇಜ್ ಬಹದ್ದೂರ್ ಅಂತ. ಯಾರು? ಗುರು ಅರ್ಜುನ ಅಂತಕ್ಕಂಥವರು ಈ ಸಿಖ್ಖರ ಪವಿತ್ರ ಆದಿ ಗ್ರಂಥವನ್ನು ಸಂಪಾದಿಸಿ ಅದನ್ನು ಪ್ರಕಟಣೆ ಪಡಿಸಿದಂಥವ್ರು ಆಗಿರ್ತಾರೆ. ನೆಕ್ಸ್ಟು, ಮೊಘಲರ ಕಾಲದಲ್ಲಿ ಮುಂತಖಾಬ್ ಉತ್ ತವಾರಿಕ್ ಕೃತಿಯನ್ನು ರಚಿಸಿದವರು ಯಾರು? ಮುಲ್ಲಾ ದಾವೂದ್, ಬದೌನಿ, ಅಬುಲ್ ಫಜಲ್, ನಿಜಾಮುದ್ದೀನ್ ಅಹ್ಮದ್. ಯಾರು? ಎಸ್, ಬದೌನಿ ಸರಿ ಉತ್ತರ. ಓಕೆ, ನೆಕ್ಸ್ಟ್ 84ನೇ ಪ್ರಶ್ನೆ. ಆಗೋಯ್ತು, ಇನ್ನೂ ಸ್ವಲ್ಪ ಇದೆ ಅಷ್ಟೇ. ಸೊ ಅವುಗಳನ್ನ ಮುಗಿಸಿ. ಓಕೆ, ನೆಕ್ಸ್ಟ್ 84ನೇ ಪ್ರಶ್ನೆ ನೋಡಿ. ಕೆಳಗಿನವುಗಳಲ್ಲಿ ಯಾವುದು ಸರಿ ಹೊಂದಾಣಿಕೆ ಅಲ್ಲ? ಬಿಹಾರಿನ ವೈಶಾಲಿಯ ಹತ್ತಿರ ಕುಂದ ಗ್ರಾಮದಲ್ಲಿ ವರ್ಧಮಾನ ಮಹಾವೀರ ಜನಿಸಿದ. ನೋಡಿ, ಇದು ಸರಿಯಾದಂಥದ್ದು ಹೌದು. ಬಿಹಾರಿನ ವೈಶಾಲಿ ಹತ್ತಿರ ಕುಂದ ಗ್ರಾಮದಲ್ಲಿ ಅಲ್ವಾ ವರ್ಧಮಾನ ಮಹಾವೀರ ಜನನ ಆಗಿದ್ದು. ಓಕೆನಾ? ನೆಕ್ಸ್ಟು, ಉಜ್ಜಯಿನಿಯಲ್ಲಿ ಮೌರ್ಯ ಚಕ್ರವರ್ತಿ ಮುಂಚೆ ಏನಾಗಿದ್ದ? ರಾಜ್ಯಪಾಲನಾಗಿದ್ದ. ಸೊ ಇದು ಕೂಡ ಸರಿಯಾಗಿದೆ. ನೆಕ್ಸ್ಟ್ ನೋಡಿ, ಆಂಧ್ರ ಪ್ರದೇಶದ ಅಮರಾವತಿ ಜೈನ ಬಸದಿಯ ಕೇಂದ್ರವೆನಿಸಿದ್ದು ಇಲ್ಲಿನ ಜೈನ ಸ್ತೂಪ ಹಿಂದೆ ಅಪೂರ್ವ ಕೆತ್ತನೆಗಳಿಗೆ ಹೆಸರಾಗಿತ್ತು. ಇದು ತಪ್ಪಾಗಿದೆ ನೋಡಿ. ಸೊ ಇದು ಸರಿಯಾದಂತಹ ಹೇಳಿಕೆ ಆಗೋದಿಲ್ಲ. ಸೊ ಇನ್ನೊಂದು ನೋಡ್ಕೊಂಡ್ಬಿಡೋಣ. ಮಹಾರಾಷ್ಟ್ರದ ಫೈಡಾನ್ ಹಿಂದೆ ಶಾತವಾಹನರ ರಾಜಧಾನಿ ಆಗಿದೆ. ಹೌದು, ಇದು ಕರೆಕ್ಟ್ ಇದೆ. ಸೊ ತಪ್ಪಾಗಿರೋದು ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ 85ನೇ ಪ್ರಶ್ನೆ ನೋಡಿ. ಇಸ್ರೇಲ್ ರಾಷ್ಟ್ರವಾಗಿ ಉದಯಿಸಿದ್ದು ಯಾವಾಗ? ಯಾವುದು? ನೇರ ಪ್ರಶ್ನೆಗೆ ನೇರ ಉತ್ತರ 1948 ಮೇ 15. ಇದು ನೇರ ಉತ್ತರ. ಓಕೆ, 86ನೇ ಪ್ರಶ್ನೆ ನೋಡಿ. ದ್ವಿತೀಯ ಮಹಾಯುದ್ಧದ ಬಳಿಕ ಉಕ್ಕಿನ ಪರದೆ ನೀತಿ ಅಥವಾ ಐರನ್ ಕರ್ಟನ್ ಪಾಲಿಸಿಯನ್ನು ಆರಂಭಿಸಿದ ದೇಶ ಯಾವುದು? ಯಾವುದಾಗಿರುತ್ತೆ? ಯಾವುದು? ರಷ್ಯಾ ಆಗಿರುತ್ತಾ? ಹೌದಾ? ಎಸ್, ರಷ್ಯಾ. ಓಕೆ, ರಷ್ಯಾ ದ್ವಿತೀಯ ಮಹಾಯುದ್ಧದ ಬಳಿಕ ಉಕ್ಕಿನ ಪರದೆ ಅಥವಾ ಐರನ್ ಕರ್ಟನ್ ಪಾಲಿಸಿಯನ್ನು ಆರಂಭಿಸಿದ ದೇಶ ಆಗಿರುತ್ತೆ. ಸೊ ನೆಕ್ಸ್ಟ್ 87ನೇ ಪ್ರಶ್ನೆ. ಎರಡನೇ ಮಹಾಯುದ್ಧದ ನಂತರ ವಿಜೇತ ರಾಷ್ಟ್ರಗಳು ವಿನಾಶಗೊಂಡ ದೇಶಗಳ ಆರ್ಥಿಕ ಅಭಿವೃದ್ಧಿ ಮತ್ತು ನಗರಗಳ ಪುನರ್ ನಿರ್ಮಾಣಕ್ಕೆ ಹಮ್ಮಿಕೊಂಡಂತಹ ಯೋಜನೆಗೆ ಏನೆಂದು ಕರೀತಾರೆ? ಅದಕ್ಕಿರ್ತಕ್ಕಂತಹ ಹೆಸರೇನು? ಅದಕ್ಕೆ ಮಾರ್ಷಲ್ ಯೋಜನೆ ಅಂತ ಕರೀತಾರೆ. ಎಸ್, ಅದಕ್ಕೆ ಮಾರ್ಷಲ್ ಯೋಜನೆ ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ 88ನೇ ಪ್ರಶ್ನೆ. ವಿಶ್ವಸಂಸ್ಥೆಯು ಅಸ್ತಿತ್ವಕ್ಕೆ ಬಂದ ವಿದ್ಯಮಾನ ಕುರಿತಂತೆ ಯಾವುದು ಸರಿ ಹೇಳಿಕೆ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಯಾವುದು ನೋಡಿ?
ನೇರ ಉತ್ತರ ಹಾಕ್ಬಿಡ್ಲಾ? ಓಕೆ. ವಿಶ್ವಸಂಸ್ಥೆಯ ಒಂದು ಕೇಂದ್ರ ಕಚೇರಿ ಲಂಡನ್ನಲ್ಲಿ ಇತ್ತು ಆರಂಭದಲ್ಲಿ. ಸೊ ಈ ಒಂದು ಹೇಳಿಕೆ ಸರಿಯಾಗಿರೋದು. ಓಕೆ, ಆಪ್ಷನ್ ಡಿ ಇದಕ್ಕೆ ಸರಿ ಉತ್ತರ. ಕಾಣಿಸ್ತಾ ಇಲ್ವಾ? ಒಂದು ನಿಮಿಷ ನೋಡ್ಕೊಳ್ಳಿ, ಇವಾಗ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ 89ನೇ ಪ್ರಶ್ನೆ. ಭಾರತೀಯರಾದ ವಿಜಯಲಕ್ಷ್ಮಿ ಪಂಡಿತ್ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಎಷ್ಟನೇ ವಾರ್ಷಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದರು? ನೋಡಿ, 18ನೇ ಅಧ್ಯಕ್ಷತೆಯ ಒಂದು ವಾರ್ಷಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ರಿ. ಎಷ್ಟರದ್ದು? 18. ಓಕೆ, ನೆಕ್ಸ್ಟ್ ಒಂದು ನಿಮಿಷ, ಇದ್ರ ಕೆಳಗಡೆ ಹೊಂದಿಸಿ ಬರೆದಂತಹ ಆಯ್ಕೆಗಳು ಎಲ್ಲಿ? ಇಲ್ಲಿ. ಓಕೆ, ನೋಡಿ, ಇದು ತುಂಬ ದಿನದಲ್ವಾ ಹಿಂದಿನದು ಪ್ರಶ್ನೆ ಪತ್ರಿಕೆ. ಸೊ ನನಗೆ ಅಷ್ಟಾಗಿ ಕ್ಲಾರಿಟಿ ಇದ್ದಿದ್ದಿಲ್ಲ ಇದು. ಸೊ ಇಷ್ಟು ಮಾತ್ರ ನಾನು ನಿಮ್ಮ ಮುಂದೆ ತೊಗೊಂಡು ಬರಲಿಕ್ಕೆ ಸಾಧ್ಯ ಆಯಿತು. ಸೊ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ಕಾಣಿಸ್ಲಿಲ್ಲ ಅಂದರೆ ಹೇಳಿ. ಸೊ ಇದನ್ನು PDF ನಾನು ಹಾಕ್ತೀನಿ ನೋಡಿ ಟೆಲಿಗ್ರಾಮಲ್ಲಿ. ಓಕೆ, ಹೊಂದಿಸಿ ಬರೆಯಿರಿ. 90ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಓಕೆ, ಹೊಂದಿಸ್ತಾ ಹೋಗೋಣವಾ? ನೋಡಿ, ಮ್ಯಾಂಚೆಸ್ಟರ್ ಯುನೈಟೆಡ್ ಯಾವ್ದು ಬರುತ್ತೆ? ಇದು ಫುಟ್ಬಾಲ್ಗೆ ರಿಲೇಟೆಡು. ನೆಕ್ಸ್ಟು ಫಾರೆಸ್ಟ್ ಹಿಲ್, ಇದು ಲಾನ್ ಟೆನ್ನಿಸ್. ಓಕೆ, ಅಗಸ್ಟಾ ಮಾಸ್ಟರ್ಸ್, ಇದು ಗಾಲ್ಫಿಗೆ. ಮ್ಯಾರಥಾನ್ ಅಥ್ಲೆಟಿಕ್ಸ್, ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಮ್ಯಾರಥಾನ್ ಇದು ಯಾವುದ್ರಲ್ಲಿ ಬರುತ್ತೆ? ಅಥ್ಲೆಟಿಕ್ಸಲ್ಲಿ ಬರುತ್ತೆ. ಓಕೆನಾ? ಆಪ್ಷನ್ ನೋಡಿ ಯಾವುದಿದೆ? 3, 1, 2, 4. ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಓಕೆನಾ? ಆಯಿತು. ಇನ್ನು 10 ಪ್ರಶ್ನೆಗಳಾದರೆ ಮುಗಿದೋಯ್ತು. ಓಕೆ, ಮಾಡೆಲ್ ಕ್ವಶನ್ ಪೇಪರ್ದು ಡಿಸ್ಕಸ್ ಮಾಡೋದು ಇವತ್ತಿಗೆ ಮುಗಿದು ಹೋಗುತ್ತೆ. ಓಕೆನಾ? ನೆಕ್ಸ್ಟು ಮತ್ತೆ ಯಾವುದಾದ್ರೂ ಬೇಕು ಅಂತಂದರೆ ನೀವು ಖಂಡಿತ ಕೇಳ್ಬೋದು. ನೆಕ್ಸ್ಟ್ ನಾನು ಯಾವುದು GPT ಕ್ವಶನ್ ಪೇಪರ್ ಬಿಡಿಸ್ಲಾ ಅಥವಾ HSTRದು ಬಿಡಿಸ್ಲಾ? ಸೊ ನನ್ನ ಕಡೆ ಯಾವೆಲ್ಲ ಇದೆ ಅಂತ ನೋಡಿಕೊಂಡು ನಾನು ನಿಮಗೆ ಹೇಳ್ತೀನಿ. ಓಕೆನಾ? ಇವಾಗಿದು ಈಗ ಪ್ರಶ್ನೆ ಪತ್ರಿಕೆ ಮುಗಿಯುತ್ತೆ. ಇನ್ನೊಂದು 10 ಪ್ರಶ್ನೆ ಆದರೆ ಇದು ಮುಗೀತು. ಸೊ ಕಂಪ್ಯೂಟರ್ ಬಗ್ಗೆ ಈಗಾಗಲೇ 2 ವಿಡಿಯೋ ಮಾಡಿದ್ದೀನಿ. ಸೊ ಅದರಲ್ಲಿ ಪ್ರಶ್ನೆಗಳನ್ನು ಮಾತ್ರ ನಾನು ಕೇಳಿಲ್ಲ, ಹಾಗೆಯೇ ಪ್ರಶ್ನೆಗಳಿಗೆ ಮಾಹಿತಿ ಮಾತ್ರ ಕೊಟ್ಟಿಲ್ಲ. ಸೊ ಫಸ್ಟಿಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟು ಅದನ್ನು ನಿಮ್ಮ ಜೊತೆ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಡಿಸ್ಕಸ್ ಮಾಡಿದ್ದೀನಿ. ಹಾಗೆಯೇ ಅದ್ರ ಜೊತೆನೇ ಅದ್ರ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದೀನಿ. ಓಕೆ, ಸೊ ಅದು ತುಂಬಾ ಎಫೆಕ್ಟಿವ್ ಅನಿಸುತ್ತೆ. ಯಾಕಂದರೆ ಸ್ವಲ್ಪ ಇನ್ಫಾರ್ಮೇಷನನ್ನು ಹೇಳಿ ಪ್ರಶ್ನೆ ಕೇಳೋದ್ರಿಂದ ನಮ್ಮ ಒಂದು ಪೂರ್ವಜ್ಞಾನ ಎಷ್ಟರ ಮಟ್ಟಿಗೆ ನಾವು ತಿಳ್ಕೊಂಡಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಓಕೆ, ಇರಲಿ. ನೆಕ್ಸ್ಟ್ 91ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಸರಿ ಹೊಂದಾಣಿಕೆ ಅಲ್ಲ? ಆಲ್ಮೋಸ್ಟ್ ಇದರಲ್ಲಿ ಅಲ್ಲ ಅಂತಲೇ ಕೇಳಿದ್ದಾರೆ. ಓಕೆ, ಪೋರ್ಟ್ ಎಲಿಜಬೆತ್ ಆಫ್ರಿಕಾ ಅಂತಕ್ಕಂಥದ್ದು ಇದರಲ್ಲಿ ತಪ್ಪಾದಂಥ ಹೇಳಿಕೆ ಆಗಿರುತ್ತೆ. ಆಪ್ಷನ್ 2. ಓಕೆ, ನೆಕ್ಸ್ಟ್ ವರ್ಲ್ಡ್ ಕೌನ್ಸಿಲ್ ಆಫ್ ಚರ್ಚಸ್ ಸಂಘಟನೆ ಎಲ್ಲಿ ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿದೆ? ವರ್ಲ್ಡ್ ಕೌನ್ಸಿಲ್ ಆಫ್ ಚರ್ಚಸ್ ಸಂಘಟನೆ ಎಲ್ಲಿ ತನ್ನ ಒಂದು ಕೇಂದ್ರ ಕಚೇರಿಯನ್ನು ಹೊಂದಿದೆ ಅಂತಕ್ಕಂಥದ್ದು? ಜಿನೆವಾದಲ್ಲಿ. ನೇರ ಉತ್ತರ. ಕನ್ಫ್ಯೂಸ್ ಆಗೋದು ಬೇಡ, ಸುಮ್ಮನೆ ಆಪ್ಷನ್ ಓದಿ ಕನ್ಫ್ಯೂಸ್ ಆಗೋದು ಬೇಡ. ಓಕೆನಾ? ನಮ್ಮ ದೇಶದಲ್ಲಿ ಜೀವವೈವಿಧ್ಯತೆಯ ಸಂರಕ್ಷಣೆಗಾಗಿ ಅಧ್ಯಯನ ದೇಶಗಳು ಮತ್ತು ರಾಜ್ಯಗಳು ಕುರಿತಂತೆ ಯಾವುದು ಸರಿ ಹೊಂದಾಣಿಕೆ ಅಲ್ಲ? ಮತ್ತೆ ಅಲ್ಲ. ಓಕೆ, ಇರಲಿ, ಪರವಾಗಿಲ್ಲ. ನಂದಾದೇವಿ ಪರ್ವತ ಪ್ರದೇಶ ಮಧ್ಯಪ್ರದೇಶ ಅಂತ ಇದೆ ನೋಡಿ. ಸೊ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ. ಆದರೆ ಇದಕ್ಕೆ ಇದು ತಪ್ಪಾದಂಥ ಹೇಳಿಕೆ, ಸರಿ ಹೊಂದಾಣಿಕೆ ಅಲ್ಲ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ 94. ಆರೆಂಜ್ ಫ್ರೀ ಸ್ಟೇಟ್ ಇದು ಯಾವ ದೇಶದ ಪ್ರಾಂತ್ಯವಾಗಿದೆ? ನೇರ ಪ್ರಶ್ನೆ, ನೇರ ಉತ್ತರ. ದಕ್ಷಿಣ ಆಫ್ರಿಕಾದಲ್ಲಿ ಆರೆಂಜ್ ಫ್ರೀ ಸ್ಟೇಟ್. ಓಕೆ, ಇದು ದಕ್ಷಿಣ ಆಫ್ರಿಕಾದ ಒಂದು ಪ್ರಾಂತ್ಯ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಮಾತ್ರ ಟಂಡ್ರಾ ಬಯೋಮ್ದ ಲಕ್ಷಣವಾಗಿದೆ? ಯಾವುದು? ವಿಡಿಯೋ ಆಗಲೇ ಹಾಫ್ ಆನ್ ಅವರ್ ಮೇಲೆ ಆಗ್ತಾ ಬಂತು. ಓಕೆ, ಮುಗಿಸೋಣ. ಇನ್ನೊಂದು 4 ಪ್ರಶ್ನೆ ಅಷ್ಟೇ. ಓಕೆ, ಆಯಿತು.
ಎಸ್ ಸಿ ಇದು ತೇವಪೂರಿತ ಬಯಲು ಪ್ರದೇಶವಾಗಿದ್ದು ಶಿಲಾವಲಕಗಳು, ಕುರುಚಲು ಸಸ್ಯಗಳು ಮತ್ತು ಹಾವುಗಳು ಕಂಡುಬರುತ್ತವೆ ಅಂತ. ಓಕೆನಾ. ನೆಕ್ಸ್ಟ್ 96ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಜೀವಿಯೊಂದರ ಕೊನೆಯ ಹಂತ ಆಗಿರುತ್ತೆ? ಯಾವ ಹಂತ ಆಗಿರುತ್ತೆ? ಟಿಲೋಫೇಸ್ ಅಂತಕ್ಕಂಥದ್ದು ಕೊನೆಯ ಹಂತ ಆಗಿರುತ್ತೆ. ಓಕೆ. ನೆಕ್ಸ್ಟ್ 97ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಏರ್ಸಿನಿಯಾ ಫೆಸ್ಟಿಸ್ ಎಂದು ಬ್ಯಾಕ್ಟೀರಿಯಾಗಳಲ್ಲಿ ಕಂಡುಬರುತ್ತದೆ? ಏರ್ಸಿನಿಯಾ ಫೆಸ್ಟಿಸ್ ಎಂಬ ಬ್ಯಾಕ್ಟೀರಿಯಾಗಳಿಂದ ಕಂಡುಬರುತ್ತದೆ. ಯಾವುದು? ಫ್ಲೇಗ್, ಅಂಥ್ರಾಕ್ಸ್, ಟೈಫಾಯ್ಡ್, ಕಾಲ್ರಾ. ಯಾವುದರಿಂದ? ಏರ್ಸಿನಿಯಾ ಫೆಸ್ಟಿಸ್ ಅಂತಕ್ಕಂಥದ್ದು ಕಾಲ್ರಾದಿಂದ. ಹೌದಾ? ಕಾಲ್ರಾನ ನೋಡಿ. ಎಸ್, ಕರೆಕ್ಟ್ ಇದೆ. ಯಾಕೋ ಡೌಟ್ ಬರ್ತಾಯಿದೆ, ಕಾಲ್ರಾದಿಂದನಾ ಇದು ಬರ್ತಕ್ಕಂಥದ್ದು? ಓಕೆ ನೋಡಿ, ಸ್ವಲ್ಪ ಒಂದು ನಿಮಿಷ ಇರಿ. ಸಾರಿ, ಇದು ಕಾಲ್ರಾದಿಂದ ಅಲ್ಲ. ಇದು ಕೇಳಿದ ನೆನಪಿದೆ. ಏನು ಅಂತಂದರೆ 97 ಇದಕ್ಕೆ ಫ್ಲೇಗ್ ಅಂತ ಇದ್ದು ಅನಿಸುತ್ತೆ ನನಗೆ. ಎಸ್, ಫ್ಲೇಗಿಂದ ಎರ್ಸಿನಿಯಾ ಫೆಸ್ಟಿಸ್ ಎಂಬ ಒಂದು ಬ್ಯಾಕ್ಟೀರಿಯಾಗಳಿಂದ ಇದು ಬರ್ತಕ್ಕಂಥದ್ದು. ಓಕೆ. ಎಸ್, ಪ್ಲೇಗ್ ಪಕ್ಕ. ಎಸ್. ನೆಕ್ಸ್ಟ್ 98ನೇ ಪ್ರಶ್ನೆ, ಕುಟುಕು ಕಣವಂತ ಜೀವಿಗಳ ಕುರಿತಂತೆ ಯಾವ ಹೇಳಿಕೆ ತಪ್ಪು? ಆಪ್ಷನ್ಸ್ ನೋಡಿ, ಕೆಳಗಡೆ 2 ಇವೆ. ಒಂದು ನಿಮಿಷ, ಕಾಣಿಸ್ತಾ ಇದೆಯಾ? ಇಲ್ಲ, ಇರಿ. ಎಸ್, ಇಲ್ಲಿದೆ ನೋಡಿ 2 ಆಪ್ಷನ್ಸ್. ಕುಟುಕು ಕಣವಂತ ಜೀವಿಗಳ ಕುರಿತಂತೆ ಯಾವ ಹೇಳಿಕೆ ತಪ್ಪು? ಇವು ಜಲವಾಸಿಗಳು. ಇವುಗಳ ದೇಹ ಭಿತ್ತಿಯ 2 ಪದರಗಳಿಂದ ನಿರ್ಮಿತವಾಗಿರೋದ್ರಿಂದ ಇವುಗಳಿಗೆ ಇಪ್ಪರದ ಪ್ರಾಣಿಗಳು ಅಂತ ಕರೀತಾರೆ. ನೆಕ್ಸ್ಟು, ವಿಶಿಷ್ಟವಾದ ಲೋಳೆ ರೂಪದ ರಚನೆಯನ್ನು ಇವು ಹೊಂದಿದ್ದು ಈ ರಚನೆಗೆ ಮಿಸೋಗ್ಲಿಯಾ ಎಂಬ ಹೆಸರಿದೆ. ಆಪ್ಷನ್ ಡಿ ನೋಡಿ, ಜಲವಾಸಿಗಳಾದರೂ ಇವು ಸಿಹಿ ನೀರಿನಲ್ಲಿ ವಾಸಿಸೋದಿಲ್ಲ ಅಂತ ಕೊಟ್ಟಿದ್ದಾರೆ. ಯಾವುದು? ಎಸ್, ಇದೇ ಕರೆಕ್ಟು. ಜಲವಾಸಿಗಳಾದರೂ ಸಹ ಇವು ಸಿಹಿ ನೀರಿನಲ್ಲಿ ವಾಸ ಮಾಡೋದಿಲ್ಲ. ಓಕೆ, ಇದು ಸರಿ ಉತ್ತರ. ನೆಕ್ಸ್ಟ್ ಇನ್ನೆರಡು ಪ್ರಶ್ನೆ ನೋಡಿ. ಅಮ್ನೆಸ್ಟಿ ಓಕೆನಾ. ಅಮ್ನೆಸ್ಟಿ ಎಂದರೆ ಅಪರಾಧವನ್ನು ಕ್ಷಮಿಸು ಎಂದರ್ಥ. ಇದು ಗ್ರೀಕ್ ಭಾಷೆ ಯಾವ ಪದದಿಂದ ಬಂದಿದೆ? ಅಮ್ನಿಸಿಯಾ ಅಂತಕ್ಕಂಥದ್ರಿಂದ ಬಂದಿದೆ. ಅಮ್ನಿಸಿಯಾ ಎಂಬ ಪದದಿಂದ ಬಂದಿದೆ. ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ, ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯಾನಂತರ ಲೋಕಸಭೆಯಲ್ಲಿ ಮೊದಲ ಬಾರಿಗೆ ಅವಿಶ್ವಾಸ ಗೊತ್ತುವಳಿ ಮಂಡನೆಯಾದದ್ದು ಯಾವಾಗ? 1963ರಲ್ಲಿ. ಓಕೆನಾ. ಎಸ್, ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ನಂತರ ಲೋಕಸಭೆಯಲ್ಲಿ ಮೊದಲ ಬಾರಿ ಅವಿಶ್ವಾಸ ಗೊತ್ತುವಳಿ ಮಂಡನೆಯಾದದ್ದು 1963ರಲ್ಲಿ. ಎಸ್ ಸ್ನೇಹಿತರೆ, ಇವತ್ತಿನ ಈ ಕ್ಲಾಸಲ್ಲಿ ನಾನು ಉಳಿದಂತಹ ಅಂದರೆ 51ರಿಂದ 100ರವರೆಗಿನ 50 ಪ್ರಶ್ನೆಗಳನ್ನು ಇಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಸಹ ಇದನ್ನು ಶೇರ್ ಮಾಡಿ. ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ರು, ಸೊ ಹೊಸಬ್ರೇನಾದರೂ ನಮ್ಮ ಚಾನಲ್ ಇದೇ ಬಾರಿಗೆ ನೋಡ್ತಾ ಇದ್ದರೆ ಸೊ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಮುಂಬರುವ ನಮ್ಮೆಲ್ಲ ವಿಡಿಯೋಗಳಿಗಾಗಿ ಆ ನೋಟಿಫಿಕೇಷನ್ ನಿಮಗೆ ಸಹಾಯ ಮಾಡುತ್ತೆ. ಓಕೆನಾ. ಓಕೆ, ನೆಕ್ಸ್ಟ್ ನಾನು ನಿಮಗೆ ಕಂಪ್ಯೂಟರ್ ಕ್ಲಾಸ್ ಬರುತ್ತೆ ಆ್ಯಂಡ್ GPT ನಾನು ಒಂದು ಪ್ರಶ್ನೆ ಪತ್ರಿಕೆ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆನಾ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.